ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನನಗೂ ಜನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಲ್ಲಿ ನಿಮಗೆ ₹1 ಮುದ್ದೆ ಊಟ ಸಿಗುತ್ತೆ ಅಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ₹1 ಮುದ್ದೆ ಊಟನ ಕೊಡ್ತಾ ಇದ್ದಾರೆ. ಎಲ್ಲಪ್ಪ ಅಂದರೆ ನೀವು ಇಲ್ಲಿ ನೋಡ್ಬೋದು ಅಪ್ಪಾಜಿ ಕ್ಯಾಂಟೀನ್ ಅಂತ. ಬಟ್ ಸದ್ಯಕ್ಕೆ ಅಂದರೆ ಇವತ್ತಿರುವಂಥದ್ದು ಮುದ್ದೆ ಊಟ ಬಂದ್ಬಿಟ್ಟು ₹25. ಬಟ್ ನಮ್ಮ ದೇವೇಗೌಡರು ಮಣ್ಣಿನ ಮಗ ಏನಿದ್ದಾರೆ, ದೇವೇಗೌಡರ 18ನೇ ತಾರೀಕು ಇದೆ, 18ನೇ ತಾರೀಕು ಅವರ ಬರ್ತ್ಡೇ ಇದೆ. ಅದಕ್ಕೋಸ್ಕರ ₹1 ಮುದ್ದೆ ಊಟ ಕೊಡಬೇಕು ಅಂತೇಳ್ಬಿಟ್ಟು ಸರವಣ ಸಾಯಿಗೋಲ್ಡ್ ಪ್ಯಾಲೇಸ್ ಏನಿದೆ ಅಲ್ಲಿದ್ದಾರೆ ನೋಡಿ, ಸರವಣನವರು ಅವರು ₹1 ಮುದ್ದೆ ಊಟ ಕೊಡಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದಾರೆ. ಯಾರಾದರೂ ಈ ನಿಯರ್ ಬೈ ಏನಾದ್ರು ಇದ್ದರೆ 18ನೇ ತಾರೀಕು ಮೇ 18ನೇ ತಾರೀಕು ಬನ್ನಿ. ಅದೇ ರೀತಿ ಅವತ್ತು ಹುಟ್ಟಿದ ಹಬ್ಬ ಇದೆ, ಬನ್ನಿ. ಇವಾಗ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕ್ಯಾಂಟೀನ್ ತೋರಿಸ್ತೀನಿ ನಿಮಗೆ. ಟೈಮಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು, ಬೆಳಗ್ಗೆ 7:30 ತಿಂಡಿ ಇರುತ್ತೆ 11 ಗಂಟೆವರೆಗೂ. ಅದೇ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ ನಿಮಗೆ ಊಟ ಸಿಗುತ್ತೆ. ಭಾನುವಾರ ರಜೆ ಇರುತ್ತೆ. ಇಲ್ಲಿ ಬಂದರೆ ನೋಡ್ಬೋದು, ಇಲ್ಲಿ ಆಟೋ ಅವರಾಗಿರ್ಬೋದು, ಕ್ಯಾಬ್ ಅವರಾಗಿರ್ಬೋದು ₹25 ಮುದ್ದೆ ಊಟ. ಅದೇ ರೀತಿ ರೈಸ್ ಸಾಂಬಾರು ನಿಮ್ಗೆ ಏನಾದ್ರು ಬೇಕು ಅಂದರೆ ₹25 ಆಗುತ್ತೆ. ಅಲ್ಲಿ ಬೆಳಿಗ್ಗೆ ಇಡ್ಲಿ ಸಿಗುತ್ತೆ, ಖಾರಾಬಾತ್ ಸಿಗುತ್ತೆ, ಕೇಸರಿಬಾತ್ ಹಾಕಿದ್ದಾರೆ, ರೈಸ್ ಬಾತ್ ಹಾಕಿದ್ದಾರೆ. ಇಡ್ಲಿ ಮತ್ತು ಖಾರಾಬಾತ್, ಕೇಸರಿಬಾತ್ ಅದೆಲ್ಲ ₹12 ಇದೆ. ನಿಮ್ಗೇನಾದ್ರು ಮುದ್ದೆ ರೈಸ್ ಸಾಂಬಾರು ಬೇಕು ಅಂದರೆ ₹25 ಇರುತ್ತೆ. ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ, ತಗೊಳ್ಳೋಣ, ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ನಾವು ಕೂಡ ತಗೊಳಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸರವಣನವರು ಅದೇ ರೀತಿ ದೇವೇಗೌಡರು ಎಲ್ಲರೂ ಕೂಡ ಇದ್ದಾರೆ. ನಮಗೆ ಮುದ್ದೆ ಊಟ ಇದೆ, 2 ಕೊಡಿ, ಬಟ್ ಆಮೇಲೆ ಒಂದು ತಗೊಳ್ಳಿ. ಇವಾಗ ನಾವು ಕೂಡ ಒಂದು ಮುದ್ದೆ ಊಟನ ತೊಗೊಂಡಿದ್ವಿ. ಬನ್ನಿ ಇವಾಗ ಮುದ್ದೆ ಊಟ ತಗೊಂಡು ಒಂದು ಹಾಕಿ. ಈಗ ರೈಸ್ ಹಾಕಿ. ಆಮೇಲೆ ಇನ್ನೊಂದು ಹಾಕ್ಸ್ಕೊತೀನಿ, ಆಮೇಲೆ ಹಾಕ್ಸ್ಕೊತೀನಿ. ಸುಡ್ತಾ ಐತೆ. ಓಕೆ, ಇವಾಗ ನಾವು ಮುದ್ದೆ ಊಟನ ತೊಗೊಂಡಿದ್ದೀವಿ. ಬನ್ನಿ ಇವಾಗ ಅಲ್ಲಿ ಊಟ ಮಾಡೋಣ. ಸಿಕ್ಕಾಪಟ್ಟೆ ಸುಡ್ತಾ ಐತೆ. ಓಕೆ, ಇವಾಗ ಮುದ್ದೆ ಊಟನ ತೊಗೊಂಡಿದ್ದೀವಿ. ನೋಡ್ಬೋದು, ಒಂದು ಮುದ್ದೆ ಕೊಡ್ತಾರೆ, ಅದೇ ರೀತಿ ರೈಸ್ ಕೊಡ್ತಾರೆ, ಸಾಂಬಾರು ಕೊಡ್ತಾರೆ, ರೈಸ್ ಕೊಡ್ತಾರೆ, ಪಪ್ಪರ್ ಕೊಡ್ತಾರೆ. ಇದು ₹25 ಇವಾಗ. ನೀವೇನಾದರೂ 18ನೇ ತಾರೀಕು ಅಂದರೆ ₹1 ಇರುತ್ತೆ ಅವತ್ತು. ಓಕೆ, ಇನ್ನೊಂದು ಅಂದರೆ ನಿಮ್ಗೇನಾದ್ರು ರೈಸ್ ಬೇಡ ಅಂದರೆ 2 ಮುದ್ದೆ ಕೊಡ್ತಾರೆ. ಓಕೆ, ಬನ್ನಿ ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಮುದ್ದೆ ಇಷ್ಟು ಸಾಫ್ಟಾಗಿದೆ, ಅಂದರೆ ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಸುಡ್ತಾ ಇದೆ ಈ ಬಿಸಿಲಿಗೆ, ತುಂಬ ಚೆನ್ನಾಗಿದೆ. ಅದೇ ರೀತಿ ರೈಸು ನೋಡ್ಬೋದು. ರೈಸ್ ಸ್ವಲ್ಪ ತಿಂದ್ಬಿಡ್ತೀನಿ ನೋಡೋಣ ಫಸ್ಟಿಗೆ. ನಾರ್ಮಲ್ ಚೆನ್ನಾಗಿದೆ. ಈ ಥರ ಸಪ್ರೇಟ್ ಬೇಕಂದ್ರೆ ಸಪ್ರೇಟ್ ಕೊಡ್ತಾರೆ, ಇಲ್ಲ ಒಂದರಲ್ಲೇ ಬೇಕಂದ್ರೆ ಒಂದರಲ್ಲೇ ಕೊಡ್ತಾರೆ. ನಾವು ಸಪ್ರೇಟ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ನೋಡಿಲ್ಲ, ಆಲ್ಮೋಸ್ಟು 1, 2, 3, 4, 5 ಆಟೋಗಳಿದ್ದಾವೆ. ನೋಡ್ಬೋದು, ಆಟೋ ಡ್ರೈವರ್ಗೆ ಈ ಏರಿಯಾಗೆ ಈ ರೂಟಲ್ಲಿ ಏನಾದ್ರು ಬಂದರೆ ನೀವು ಬನ್ನಿ. ಇದು ಲೊಕೇಶನ್ ಬಂದ್ಬಿಟ್ಟು ಬನಶಂಕರಿ ಫಸ್ಟ್ ಸ್ಟೇಜಲ್ಲಿ ಬರುತ್ತೆ. ಇಲ್ಲ ನಿಮ್ಗೇನಾದ್ರು ಗೂಗಲಲ್ಲಿ ಹೋಗ್ಬಿಟ್ಟು ಅಪ್ಪಾಜಿ ಕ್ಯಾಂಟೀನ್ ಅಂತ ಹೋದರೆ ಲೊಕೇಶನ್ ತೋರಿಸುತ್ತೆ, ಆರಾಮಾಗಿ ಬರ್ಬೋದು. ಹೇಳಿ, ಇವತ್ತು ಮುದ್ದೆ ಊಟ ತೊಗೊಂಡಿದ್ದೀರಾ, ಹೇಗಿದೆ? ಮುದ್ದೆ ತುಂಬ ಚೆನ್ನಾಗಿದೆ ಸರ್. ಬರ್ತಾ ಇರ್ತೀರ? ನಾವು ಡೈಲಿ ಬರ್ತಾ ಇರ್ತೀವಿ. ಈ ಕಡೆ ಬಂದಾಗೆಲ್ಲ ಇಲ್ಲೇ ಬರೋದು ಊಟಕ್ಕೆ. ಈ ಕಡೆ ಬಂದ ಎಷ್ಟು ರೂಪಾಯಿ ತೊಗೊಳ್ತಾರೆ ₹25 2 ಮುದ್ದೆ. 2 ಮುದ್ದೆ, ಇಲ್ಲಾಂದ್ರೆ ರೈಸ್ ಬೇಕು ಅಂದರೆ ₹25 2 ಬರ್ತದೆ. ಹೌದಾ? ಒಂದು ಮುದ್ದೆ ಬಿಟ್ಟರೆ ಒಂದು ಮುದ್ದೆ. ಟೇಸ್ಟ್ ವೈಸ್ ಎಲ್ಲ ಹೇಗಿದೆ? ಟೇಸ್ಟ್ ಫಸ್ಟ್ ಕ್ಲಾಸ್ ಆಗಿರುತ್ತೆ ಸರ್. ಇದು ಅಪ್ಪಾಜಿ ಕ್ಯಾಂಟೀನಲ್ಲಿ ಚೆನ್ನಾಗಿದೆ. ಇಂದಿರಾ ಕ್ಯಾಂಟೀನ್ಗಿಂತ ಚೆನ್ನಾಗಿದೆ ಇಲ್ಲಿ. ಈಗ ಇಂದಿರಾ ಕ್ಯಾಂಟೀನ್ ತಿಂದಿರ್ತೀರಾ ನೀವು? ಹೇಗೆ ಅನ್ಸುತ್ತೆ? ತಿಂದಿದ್ದೀವಿ. ಅಲ್ಲಿ ಒಂದು ಸಾರಿ ತಿಂದು ಅದು ತಿರ್ಗಾ ಹೋಗಲಿಲ್ಲ, ಅಲ್ಲಿ ಹೋಗಲ್ಲ ಮನಸ್ಸಿಲ್ಲ, ಚೆನ್ನಾಗಿರಲ್ಲ ಅಲ್ಲಿ. ತುಂಬ ಟೇಸ್ಟ್. ಅದನ್ನು ಗೌರ್ಮೆಂಟ್ ಅವ್ರು ನಡೆಸ್ತಾ ಇರೋದು, ಇವರು ಸರವಣ್ಣರು ನಡೆಸ್ತಾ ಇರೋದು. ಇದು ಚೆನ್ನಾಗಿದೆ.
ಚೆನ್ನಾಗಿದೆ ಊಟ ತುಂಬ ಚೆನ್ನಾಗಿ ಮಾಡ್ತಾರೆ. ಬೆಳಿಗ್ಗೆ ತಿಂಡಿನೂ ಚೆನ್ನಾಗಿರ್ತದೆ. ಬೆಳಿಗ್ಗೆ ತಿಂಡಿ ಬರೀ 12 ರೂಪಾಯಿ, ಊಟ 25 ರೂಪಾಯಿ. ನಮ್ಮ ಆಟೋದವರಿಗೆ ಬಡವರಿಗೆ ತುಂಬ ಅನುಕೂಲತೆ ಇದೆ. ಏನು ಹೇಳ್ತೀರಾ ಅವ್ರಿಗೆ? ಧಾರವಾಡರು ತುಂಬ ಥ್ಯಾಂಕ್ಸು. ಅಪ್ಪಾಜಿ ಹೆಸರಲ್ಲಿ ಮಾಡಿರೋದಕ್ಕೆ ಇನ್ನೂ ಥ್ಯಾಂಕ್ಸ್ ಹೇಳ್ತೀವಿ ನಾವು. ದೇವೇಗೌಡರು ಇದ್ದಾರೆ, ಮಣ್ಣಿನ ಮಗನ ಹೆಸರು ಮಣ್ಣಿನ ಮಗ ದೇವೇಗೌಡರು ಹೆಸರು ಹಾಕಿ ಮಾಡಿರೋದು ತುಂಬ ಖುಷಿ, ತುಂಬ ತಿನ್ನೋಕ್ಕೂ ಖುಷಿ ಆಗುತ್ತೆ. ಸರಿ, ನಿಮ್ಮ ಹೆಸರು? ಕರಿಗಿರಿ ಗೌಡ. ಹೇಗಿದೆ ಊಟ? ಅಪ್ಪಾಜಿ ಕ್ಯಾಂಟೀನ್ ತುಂಬ ಚೆನ್ನಾಗಿದೆ ಊಟ, ರುಚಿಯಾದ ಸಾಂಬಾರಿದೆ. ಅದು ನಮ್ಮ ಆಟೋನವ್ರಿಗೆ ಇವಾಗ ಈಗಿರೋ ಪರಿಸ್ಥಿತಿಗೆ ಇದು ಬೆಸ್ಟು. 25 ರೂಪಾಯಿಗೆ ಅನ್ನ ಸಾಂಬಾರು, 2 ಮುದ್ದೆ ತೊಗೊಂಡ್ರೆ 25 ರೂಪಾಯಿ, ಮುದ್ದೆ ಊಟ ತೊಗೊಂಡ್ರೆ 25 ರೂಪಾಯಿ. ಚೆನ್ನಾಗಿದೆ. ಅಲ್ಲ, ನೀವು ಅವಾಗ ಬರ್ತಾ ಇರ್ತಾರೆ? ಹೌದು, ಬರ್ತಾ ಇರ್ತೀವಿ. ಈ ಕಡೆ ಬಂದಾಗ ಇಲ್ಲೇ ಊಟ, ಇಲ್ಲೇ ಊಟ ಇಲ್ಲೇ ಟೇಸ್ಟ್ ವೈಸ್ ಹೇಗಿದೆ? ಚೆನ್ನಾಗಿದೆ. ಈಗ ಅದೇ ಅಪ್ಪಾಜಿ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲಿ ಊಟ ಮಾಡಿದ್ದೀರಾ? ಮಾಡಿದ್ದೀವಿ. ನೀವು ಆಟೋದವ್ರು ಅಂದರೆ ಎಲ್ಲಿ ಚೆನ್ನಾಗಿ? ಹೌದು ಎಲ್ಲಿ ಚೆನ್ನಾಗಿ ಸಿಕ್ಕುತ್ತೋ ನಮಗೆ ಅಲ್ಲೇ ನಾವು ಎಂಟ್ರಿ ಮಾಡೋದು. ಅದು ಇಂದಿರಾ ಕ್ಯಾಂಟೀನ್ ಸ್ವಲ್ಪ ಬ್ಯಾಡ್, ಅದರಲ್ಲಿ ಸರಿಯಾಗಿಲ್ಲ. ಗೌರ್ಮೆಂಟ್ ಕಡೆಯಿಂದ ನಡೆಸ್ತಾ ಇರೋದಲ್ಲ? ಹೌದು ಇದು ಸರವಣ ಕಡೆಯಿಂದ ನಡೆಸ್ತಾ ಇರೋದು. ಅಪ್ಪಾಜಿ ಕ್ಯಾಂಟೀನ್ ಹತ್ರ ಗೌಡ್ರು ಹೆಸರು ಇಕ್ಕಿ ಈ ಮಾಡಿದ್ರು. ರೀತಿ ಊಟ ಕೊಡೋದ್ರೆ ಎಷ್ಟು ಹೆಲ್ಪ್ ಆಗುತ್ತೆ? ಬಡವ್ರಿಗಂತೂ ತುಂಬಾ ಹೆಲ್ಪೇ ಇದು. 25 ರೂಪಾಯಿಗೆ ಎಲ್ಲೂ ಕೊಡ್ತಾ ಇಲ್ಲ ಇವಾಗ. ಮುಂಚೆ ಇಲ್ಲಿ ಬೇರೆ ಕಡೆ ಕೊಡ್ತಾ ಇದ್ದ ಕಡೆ ಎಲ್ಲ 20 ರೂಪಾಯಿ ರೈಸ್ ಮಾಡಿಬಿಟ್ಟಿದ್ದಾರೆ. ಆದರೆ ಈ ಪರಿಸ್ಥಿತಿಯಲ್ಲಿ ಈಗ ಅದೇ ಬೆಲೆ ಕೊಡ್ತಾ ಇದ್ದಾರೆ. ಈಗ ಗ್ಯಾಸ್ ಸಿಗ್ತಾ ಹೌದು. ಗ್ಯಾಸ್ ಸಿಗ್ತಲ್ಲ, ಅವ್ರಿಗೂ ಹೌದು, ಸಮಸ್ಯೆ. ಅಂಥದ್ರಲ್ಲೂ ಹಳೆ ರೈಟೇ ತೊಗೊಂಡು ಕೊಡ್ತಾ ಇದ್ದಾರೆ. ಇವಾಗ ಟ್ಯಾಂಕ್ಸ್ ಹೇಳಬೇಕು. ಇನ್ನೊಂದು ಗ್ಯಾಸ್ ಸಿಗದೇ ಇರೋ ಟೈಮಲ್ಲಿ ಎಷ್ಟೋ ಹೋಟೆಲ್ಗಳು ಮುಚ್ಚೆ ಬಿಡು. ಹೌದು ಏನು ಹೇಳ್ತೀರಾ ಸರವಣ ಅವರು? ಟ್ಯಾಂಕ್ಸೇ ಅದು ಒಳಗಡೆಯಿಂದ ಬರುತ್ತೆ. ಅದು ಟ್ಯಾಂಕ್ಸ್ ಅಂತ ಆಚೆಗಳಿಂದ ಅಲ್ಲ. ಬರೀ 25 ರೂಪಾಯಿಗೆ ಊಟ ಕೊಡ್ತಾ ಇದ್ದಾರೆ ಅಂತ. ಇವಾಗ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಿಂದ ಹೋಗ್ತೀವಿ. ನಮ್ಮ ಆಟೋನವ್ರಂತರೂ ತುಂಬಾ ಈ ಕಡೆ ಬರೋದು. ಹೌದು. ಈಗ ಇನ್ನೊಂದು, ಈಗ ನಾಳೆ ಸೋಮವಾರ ಇವ್ರು ಹುಟ್ಟಿದಬ್ಬ ಇದೆ, ದೇವೇಗೌಡರು ಹುಟ್ಟಿದಬ್ಬ. ಅವತ್ತು 1 ರೂಪಾಯಿ ಕೊಡ್ತಾರೆ. ಹೌದಾ? 1 ರೂಪಾಯಿ ಊಟ ಕೊಡ್ತಾರೆ. ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಈ ಕಡೆ ವಿಸಿಟ್ಟು. ಸರವಣ್ಣನವ್ರು ಹೇಳಿದ್ದಾರೆ ಮೊನ್ನೆ ತರ. ಸರಿ, ಒಳ್ಳೇದು. ದೇವ್ರು ಒಳ್ಳೇದು ಮಾಡಿ. ನಮ್ಮ ಹೆಸರು ಚಾಂದ್ ಪಾಷಾ ಅಂತ. ಸರ್, ಈಗ ನೀವೇ ಟೋಕನ್ ತಗೊಂಡು ಕೊಡ್ತಾ ಇದ್ದೀರಾ? ಏನಕ್ಕೆ ಸರ್ ಇದು? ನಮ್ಮ ಯಜಮಾನ್ ತೀರೋಗಿ 5 ವರ್ಷ ಆಗಿದೆ, ವಿ ಕೆ ಗೋಪಾಲ್ ಅವರು. ಓಕೆ. ಅದಕ್ಕೋಸ್ಕರ ಇವತ್ತು ಬಟ್ಟೆ ಹಿಡಿತಾ ಇದ್ದೀವಿ. ಅಂದರೆ ಇವತ್ತಿಗೆ 5 ವರ್ಷ ಆಯ್ತಾ? ಹೌದು, ಓಕೆ. ಅದಕ್ಕೋಸ್ಕರ ನೀವೇ ಕೂಪನ್ ತಗೊಂಡು ದಾನ ಕೊಡ್ತಾ ಇದ್ದೀವಿ. ಅಲ್ಲಿ ಅವ್ರು ಕೊಡ್ತಾ ಇರೋ ದಾನ, ಅದರಲ್ಲೂ ನಿಮ್ಮದು ಒಂದಿರಲಿ ಅಂತ. ಅದಕ್ಕೋಸ್ಕರ ಅದೇ ಸರ್. ಇಲ್ಲಿ ಊಟ ಮಾಡಿದ್ದೀರಾ ನೀವು? ಇಲ್ಲ ಮಾಡಬೇಕು. ಇದೆಲ್ಲ ಆಗಿದ್ಮೇಲೆ ಮಾಡ್ತೀವಿ. ಎಷ್ಟು ಬಂದವ್ರಿಗೆ ಕೊಡ್ತಾನಿದ್ದೀರಾ? 20 ಜನಕ್ಕೆ ಕೊಡ್ತಾ ಇದ್ದೀವಿ. 20 ಜನಕ್ಕೆ ಕೊಡ್ತಾ ಇದ್ದೀರಾ? ಆಯ್ತಲ್ಲ, ಒಳ್ಳೆದಾಗುತ್ತೆ. ಥ್ಯಾಂಕ್ ಯು. ದೇವೇಗೌಡ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ 18ನೇ ತಾರೀಕು ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನಲ್ಲಿ ಬಸವನಗುಡಿಯಲ್ಲಿ ಹನುಮಂತ ನಗರದಲ್ಲಿ ನಾನು ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಕ್ಯಾಂಟೀನಲ್ಲಿ 1 ರೂಪಾಯಿಗೆ ಮುದ್ದೆ ಊಟ. ಆವತ್ತು 1 ರೂಪಾಯಿಗೆ ಊಟ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದನ್ನು ಕೂಡ ಅವತ್ತು ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಅಂತ. 9 ವರ್ಷ ಆಗಿದೆ ಆ ಕ್ಯಾಂಟೀನ್ ಓಪನ್ ಮಾಡಿ. ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕೋವಿಡ್ ಬರಲಿ, ಮತ್ತೊಂದು ಬರಲಿ, ಮಗದೊಂದು ಬರಲಿ, ಹಸಿದವರಿಗೂ ಅನ್ನ ಕೊಡಬೇಕು ಅನ್ನೋದು ನಮ್ಮ ದೇವೇಗೌಡರ ಸಾಹೇಬ್ರ ಕನಸಿತ್ತು. ಆ ಕನಸಿನಂತೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸರ್ಕಾರ ವತಿಯಿಂದ ನಡೆಸುವಂತ ಇಂದಿರಾ ಕ್ಯಾಂಟೀನ್ಗಳು ಯಾವಾಗ ಓಪನ್ ಆಗುತ್ತೆ, ಯಾವಾಗ ಮುಚ್ಚೋಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ನಾವು ಅದನ್ನ ಅವರ ಹೆಸರಿಗೆ ಯಾವುದೇ ಕಲಂಕ ಬರಬಾರ್ದು ಅಂತೇಳಿ ನಿರಂತರವಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಕೂಡ ತಾವೆಲ್ಲರೂ ಕೂಡ ಅವತ್ತು ಪ್ರಚಾರ ಮಾಡಿ ಸಹಕಾರ ಕೊಡಬೇಕು. ಈ